ಮೊದಲನೆಯದಾಗಿ ನಮ್ಮ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಮುಕ್ತಿದಾನಂದ ಮಹಾರಾಜ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಯಾಕಂದರೆ ನಮ್ಮ ಮೈಸೂರಿಗೆ ವಿವೇಕಾನಂದರು ಬಂದು ಇಲ್ಲಿ ಉಳ್ಕೊಂಡಿದ್ದರು, ಒಂದು ವಾರದ ತನಕ ಇದ್ದು ಮೈಸೂರಿನಲ್ಲಿ ಒಂದು ಒಡನಾಟ ಇತ್ತು ಅಂತ ಒಂದು ವಿಷಯದ ಬಗ್ಗೆ ಒಂದು ಮೆಮೋರಿಯಲ್ನ ಮಾಡಿದ್ದಾರೆ, ಸುಂದರವಾದ ಮೆಮೋರಿಯಲ್. ಆ ಒಂದು ಸಮಯಕ್ಕೆ, ಆ ಒಂದು ಉದ್ಘಾಟನೆಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯವರು ಬರ್ತಾ ಇದ್ದಾರೆ. ಅದಕ್ಕೆ ಬರುವ ಸಮಯದಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ವಿವೇಕಾನಂದರದ್ದು ಒಂದು ಪ್ರತಿಮೆಯನ್ನು ಮಾಡಿಕೊಡ್ತೀನಿ ಸರ್ ಕಲ್ಲಿನಲ್ಲಿ ಅಂತ. ಇಮಿಡಿಯೇಟಾಗಿ ಅವರು ಒಪ್ಕೊಂಡ್ರು. ಅವ್ರು ಒಪ್ಕೊಂಡು ಕೂಡಲೇ ನೆಕ್ಸ್ಟ್ ಕನ್ಸರ್ನ್ ಅವ್ರದ್ದು ಏನಿತ್ತು ಅಂದರೆ, ಅರುಣ್ ಕಲ್ಲಿಂದಲ್ವಾ, ಸ್ವಲ್ಪ ತೂಕ ಜಾಸ್ತಿ ಆಗಿಬಿಡುತ್ತಾ, ಆಮೇಲೆ ಪ್ರಧಾನಮಂತ್ರಿಗಳು ಇಟ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ನೋಡಿ, ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳಿದ್ರು. ನಾನು ಅದಕ್ಕೆ ಇಲ್ಲ ಸ್ವಾಮೀಜಿ, 10 kg ಒಳಗಡೆ ಬರುವಂಗೆ ನಾವು ಮೂರ್ತಿಯನ್ನು ನಿರ್ಮಾಣ ಮಾಡೋಣ. ನನಗೆ ಸಾಮಾನ್ಯವಾಗಿ ಏಕಶಿಲೆಯಲ್ಲಿ ಮಾಡೋದು ಬಹಳ ಶ್ರೇಷ್ಠ, ಮತ್ತು ನನಗೆ ಅದು ಬಹಳ ಚಾಲೆಂಜಿಂಗು, ನನಗೆ ಅದು ಇಷ್ಟ. ಸೊ ಆ ರೀತಿಯಲ್ಲಿ ಏಕಶಿಲೆ ನಾವು ವಿಯೆಟ್ನಾಂ ಮಾರ್ಬಲ್ನ ಯೂಸ್ ಮಾಡಿದ್ದೀವಿ. ಈ ಒಂದು ಮಾರ್ಬಲ್ನ ವಿಶೇಷತೆ ಏನಂದರೆ ತುಂಬ ಬೆಳುಪಾಗಿದೆ, ಎಲ್ಲೂ ಕಪ್ಪು ಚುಕ್ಕಿ ಇರೋದಿಲ್ಲ. ಈಗ ನಾವು ಮಾಡಿರುವಂಥ ಮೂರ್ತಿ ಸುಮಾರು 8.5 kg ಬಂದಿದೆ. ಪ್ರಧಾನಮಂತ್ರಿಗಳಿಗೆ ನಮ್ಮ ಅಧ್ಯಕ್ಷರು ಕೊಟ್ಟರೂ ಸಹ ಇಟ್ಕೊಬೋದು. ಆ ರೀತಿ ಒಂದು ತೂಕದ ಲೆಕ್ಕಾಚಾರದಲ್ಲಿ ಈ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದೀವಿ. ಇದು ಮಾಡಬೇಕಾದ್ರೆ ನನಗೆ ಯಾವ ರೀತಿ ವಿವೇಕಾನಂದರು ಮಾಡಬೇಕು ಅನ್ನೋ ಯೋಚನೆ ಇದ್ದಾಗ, ನಮ್ಮ ಕನ್ಯಾಕುಮಾರಿಯಲ್ಲಿ 1970ರಲ್ಲಿ ನಮ್ಮ ವಿವೇಕಾನಂದರದ್ದು ರಾಕ್ ಮೆಮೋರಿಯಲ್ನ ಮಾಡಿದ್ದಾರೆ. ಆ ಒಂದು ಭಂಗಿಯಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿ ಈ ಒಂದು ಪ್ರತಿಮೆ ಸುಮಾರು 18 ಇಂಚು, ಅಂದರೆ 1.5 ಅಡಿ ಎತ್ತರ ಇದೆ. ಸರಿಸುಮಾರು 8.5 kg ತೂಕ ಬರುತ್ತೆ. ಇದಕ್ಕೂ ಮುಂಚೆನೂ ಸಹ ನಾನು ಪ್ರಧಾನಮಂತ್ರಿಯವರಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸನ್ನು 2022ರಲ್ಲಿ ನಾನು ಒಂದು ಉಡುಗೊರೆಯಾಗಿ ಕೊಟ್ಟಿದ್ವಿ. ಆ ಒಂದು ಉಡುಗೊರೆ ಸಾಮಾನ್ಯವಾಗಿ ಯಾವುದೇ ಮಂತ್ರಿಗಳಿಗೆ ಉಡುಗೊರೆ ಬಂದರೆ ಅದು ಆಕ್ಷನ್ ಆಗಿ, ಆ ಆಕ್ಷನ್ ಬಂದ ದುಡ್ಡಲ್ಲಿ ಗಂಗೆಯ ಒಂದು ಕ್ಲೀನಿಂಗಿಗಾಗಿ ಬಳಸ್ತಾರೆ. ಆ ರೀತಿಯಲ್ಲಿ ಅದು ಲಕ್ಷಾಂತರ ರೂಪಾಯಿಗೆ ಆ ಟೈಮ್ನಲ್ಲಿ 22ರಲ್ಲಿ ಅದು ಹರಾಜಾಗಿ ಹೋಗಿತ್ತು. ಮತ್ತೊಮ್ಮೆ ಈ ಒಂದು ಕೊಡುವ ಅವಕಾಶ ಸಿಕ್ಕಿದೆ. ಇದಕ್ಕೆ ನಮ್ಮ ರಾಮಕೃಷ್ಣ ಆಶ್ರಮಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ, ಒಂದು ಅವಕಾಶ ಕೊಟ್ಟದಕ್ಕೆ. ನನಗೆ ಕೆಲವೊಮ್ಮೆ ಏನಾಗುತ್ತೆ, ಭಗವಂತನ ಯಾವುದೇ ರೀತಿಯಲ್ಲಿ ಆಶೀರ್ವಾದ ಮಾಡಿರ್ತಾರೆ ಅನ್ನೋ ರೀತಿಯಲ್ಲಿ ನಾನು ಶಂಕರಾಚಾರ್ಯರದ್ದು ಪ್ರತಿಮೆಯನ್ನು ಮಾಡಬೇಕಾದ್ರೂ ಸಹ 2021ರಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಜೊತೆ ಒಂದು ಒಡನಾಟ, ಅಂದರೆ ಕೆಲಸದ ವಿಷಯವಾಗಿ, ವಿಗ್ರಹದ ವಿಷಯವಾಗಿ, ಜೊತೆಗೆ ಅದು ಇಷ್ಟ ಆದ ನಂತರ ಅವ್ರು ನನ್ನನ್ನು ಭೇಟಿ ಮಾಡಬೇಕು ಅಂದಾಗ 2022ರಲ್ಲಿ ಅವ್ರನ್ನ ಭೇಟಿ ಮಾಡಿದಿರ್ಬೋದು. ತದನಂತರ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮ ಇಂಡಿಯಾ ಗೇಟಲ್ಲಿ ಮಾಡಬೇಕಾದ್ರೂ ಸಹ ಅವರು ಎಂಪವರ್ಡ್ ಕಮಿಟಿಯ ಚೇರ್ಮನ್ ಆಗಿರ್ತಾರೆ. ಆ ವಿಷಯದಲ್ಲೂ ನಾವು ಅವ್ರನ್ನ ಭೇಟಿ ಮಾಡುವಂಥದ್ದು. ನಂತರದಲ್ಲಿ ಅದು ಇನಾಗ್ರೇಷನ್ ಆಗೋ ಸಮಯದಲ್ಲಿರ್ಬೋದು, ನಂತರದಲ್ಲಿ ನಮ್ಮ ಅಯೋಧ್ಯೆ ರಾಮರೆಲ್ಲ ಮಾಡಿದಾಗ, ಮತ್ತು ನಂತರದಲ್ಲಿ ಇನಾಗ್ರೇಷನ್ ಆದಮೇಲೆ, ಜೊತೆಗೆ ಈ ಮೈಸೂರಿಗೆ ಕಳೆದ ಬಾರಿ ಬಂದಾಗಲೂ ಸಹ ಒಂದು ಅವಕಾಶ ಸಿಕ್ಕಿತ್ತು. ಅದು ವೆಲ್ಕಮ್ ಕಮಿಟಿಯಲ್ಲಿ ನನ್ನನ್ನು ಸಹ ಒಂದು ಇಟ್ಟಿದ್ದರು. ಮತ್ತೊಮ್ಮೆ ನನಗಿದೊಂದು ಅವಕಾಶ ಸಿಕ್ಕಿದೆ, ಸರಿಸುಮಾರು ಒಂದು 7-8 ಬಾರಿ ಅವ್ರನ್ನ ಭೇಟಿ ಮಾಡೋ ಅವಕಾಶ ಸಿಕ್ಕಿದೆ. ಇದೊಂದು ಸಂದರ್ಭವನ್ನು ನಾನು ಬಹಳ ಪಾಸಿಟಿವ್ ಆಗಿ ತಗೊಂಡು ಮುಂಬರುವ ಸಮಯದಲ್ಲಿ ಸಹ ಅವರ ಶ್ರದ್ಧೆಯನ್ನು ಪರಿಪಾಲಿಸಿ ಮುಂದೆ ಬರುವ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಹೌದು, ನನಗೆ ಆಶ್ರಮದವರು ಅರುಣ್ ಎಷ್ಟಾಗತ್ತೆ ಅಂತ ಕೇಳಿದ್ರು. ಇಲ್ಲ ಸ್ವಾಮಿ, ನಾನು ಏನೂ ದುಡ್ಡು ಬೇಡ ನನಗೆ, ನಾನು ಹಾಗೆ ಮಾಡಿಕೊಡ್ತೀನಿ, ನನಗೆ ಒಂದು ಅವಕಾಶ ಕೊಡಿ ಹೇಳಿದ ಕೂಡಲೇ ಅವರು ಅದಕ್ಕೆ ಒಪ್ಪಿ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದರೆ ಇದಕ್ಕೆ ನಾನು ಯಾವುದೇ ರೀತಿಯಾದ ಒಂದು ಚಾರ್ಜನ್ನು ತಗೊತಾನೆ. ಇಲ್ಲ, ನಮ್ಮ ಕಲ್ಲಿನ ಕೆಲಸದಲ್ಲಿ ಯಾವಾಗಲೂ ಸಹೋದ್ಯೋಗಿಗಳಿದ್ದೇ ಇರ್ತಾರೆ. ನಮ್ಮ ಸಹೋದ್ಯೋಗಿಗಳ ಜೊತೆ ಸೇರಿ ಸುಮಾರು ಒಂದು 15 ದಿವಸದಲ್ಲಿ ಮಾಡಿದ್ದೇವೆ ಇದು. ಸಾಮಾನ್ಯವಾಗಿ ಪ್ರಧಾನಮಂತ್ರಿಗಳಿಗೆ ಕೊಡಬೇಕಾದ್ರೆ ಎಲ್ಲ ಸೂಕ್ಷ್ಮದ ಕೆಲಸಗಳನ್ನ ಎಲ್ಲ ರೀತಿಯಲ್ಲೂ ಒಂದು ಗಮನ ಇಟ್ಟು ಒಂದು ಕೆತ್ತನೆ ಮಾಡಿದೆ. ಇಲ್ಲ, ಇದು ನಾನು ಮಾಡಿ ನಮ್ಮ ಆಶ್ರಮದವ್ರಿಗೆ ಕೊಡ್ತೀನಿ. ಸ್ವಾಮೀಜಿಯವರು ಇದನ್ನು ಅನೌನ್ಸ್ ಮಾಡಿ ಕೊಡ್ತೀನಿ ಅಂತ ಹೇಳಿದರೆ ಹಾಗೆ ಮಾಡ್ತಾರೆ. ನೋಡಿ, ಬದಲಾವಣೆ ನಮ್ಮ ಜೀವನದ ಒಂದು ಬಹಳ ಮುಖ್ಯವಾದ ಅಂಶ. ಚೇಂಜ್ ಇಸ್ ಪರ್ಮನೆಂಟ್ ಅಂದರೆ
ಪ್ರತಿನಿತ್ಯನೂ ಬದಲಾವಣೆ ಭಾಳ ಮುಖ್ಯ. ಆ ರೀತಿಯಲ್ಲಿ ನಮ್ಮ ಯೂತ್ಗೂ ಸಹ ಒಂದು ಸ್ಪಂದಿಸಬೇಕಾದಂಥ ಸಮಯ. ಪ್ರಧಾನಮಂತ್ರಿಗಳು ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಅವರಿಗೆ ಮನಸ್ಸು ಮುಟ್ಟುವಂಥ ರೀತಿಯಲ್ಲಿ ಫ್ರೆಂಡ್ಸ್ ಅಂತ ಕರೆದಾಗ ಕೆಲವೊಮ್ಮೆ ಏನಾಗುತ್ತೆ, ದೇರ್ ಇಸ್ ಸಮ್ ಫ್ರೆಂಡ್ ಹು ಕ್ಯಾನ್ ಟೇಕ್ ಕೇರ್ ಆಫ್ ಅಸ್ ಅಂತ ಒಂದು ಕಾನ್ಫಿಡೆನ್ಸ್ ಅಥವಾ ಒಂದು ನಂಬಿಕೆ ನಮ್ಮ ಜನ್ಜಿಗೂ ಬೇಕಾಗಿರುತ್ತೆ. ಹೌದು, ಕೆಲವೊಂದು ಜೀವನದ ಅನುಭವ ಇಲ್ಲದೇ ಇದ್ದರೂ ಸಹ ಅವ್ರದ್ದೇ ಆದ ರೀತಿಯಲ್ಲಿ ಅವರು ಅವರತನವನ್ನು ಇಟ್ಕೊಂಡಿರ್ತಾರೆ. ಆ ಒಂದು ಅವರತನಕ್ಕೂ ಸಹ ಸ್ಪಂದಿಸಿ ಪ್ರಧಾನಮಂತ್ರಿಗಳು ಈ ವಯಸ್ಸಲ್ಲೂ ಸಹ ಆ ಬದಲಾವಣೆಯನ್ನು ಅರ್ಥಕೊಂಡು ಅವ್ರಿಗೆ ಸ್ಪಂದಿಸಿರೋದು ಬಹಳ ಒಂದು ಪಾಸಿಟಿವ್ ವಿಷಯ ಅಂತ ಅಂದ್ಕೋತೀನಿ. ಇದೇ ರೀತಿಯಲ್ಲಿ ನಮ್ಮ ದೇಶ ಯಾವಾಗಲೂ ಸಹ ಯುವಕರ ಕೈಲಿರುವಂಥದ್ದು. ಆ ರೀತಿಯಲ್ಲಿ ಯುವಕರಿಗೆ ಯಾವುದೇ ರೀತಿಯಾದ ಅನ್ಯಾಯ ಆಗದೇ ಇರುವಂಥ ರೀತಿಯಲ್ಲಿ ಆದಷ್ಟು ಭಾಳ ಸ್ಟೆಪ್ಸ್ ಈಗ ಆಲ್ರೆಡಿ ತೊಗೊಂಡಿದ್ದಾರೆ. ತುಂಬ ಅಗ್ರೆಸಿವ್ ಆಗಿ, ತುಂಬ ಅದನ್ನು 1 ತಿಂಗಳು 2 ತಿಂಗಳು ಮುಂದೂಡೋದಾಗಲಿ, ಈ ಸಮಯ ಮರೆತೋಯ್ತು ಇದು ಬಿಟ್ಬಿಡೋದಾಗಲಿ ಆ ರೀತಿ ಮಾಡ್ದೇ ಈ ಒಂದು ಪ್ರಾಬ್ಲಮ್ಗೆ ನಂದನ್ ನೀಲೇಕಣಿ ಅವ್ರನ್ನ ಅಧ್ಯಕ್ಷತೆಯಲ್ಲಿ ಟೋಟಲ್ ರಿಫಾರ್ಮ್ನ ಮಾಡಬೇಕು ಅಂತ ಡಿಸಿಷನ್ ಮಾಡಿದ್ದಾರೆ. ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದೇಶಗಳನ್ನ ಮಾಡಲಿಕ್ಕೆ ಅವರು ಎಂಕರೇಜ್ ಮಾಡ್ತಾ ಇದ್ದಾರೆ. ಇವೆಲ್ಲ ಏನಾಗುತ್ತೆ ಮಾಡಿದಾಗ ಯುವಕರಲ್ಲೂ ಸಹ ಒಂದು ನಂಬಿಕೆ ಬರುತ್ತೆ, ನಮ್ಮ ದೇಶ ಸುಭಿಕ್ಷವಾಗಿದೆ ಅನ್ನೋ ಒಂದು ನಂಬಿಕೆ ಬರುತ್ತೆ. ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ತೊಗೊಂಡೊಂದು ಈ ಸ್ಟೆಪ್ಪು ಬಹಳ ವೆಲ್ಕಮಿಂಗ್ ಅಂತ ಹೇಳ್ತೇನೆ ನಾನು. ನಮ್ಮ ಪ್ರಧಾನಮಂತ್ರಿಗಳು ಎಲ್ಲರಿಗೂ ಪ್ರಧಾನಮಂತ್ರಿಗಳು, ವಯಸ್ಸಾದಾಗಿರ್ಬೋದು, ಮಧ್ಯಮ ವಯಸ್ಕರಿರ್ಬೋದು, ಯುವಕರಿರ್ಬೋದು, ಎಲ್ಲರಿಗೂ ಪ್ರಧಾನಮಂತ್ರಿಗಳೇ. ಆ ರೀತಿಯಲ್ಲಿ ಅವರು ಈ ಒಂದು ಸ್ಪಂದನೆ ಮಾಡಿರೋದು ಆಗಲೇ ಹೇಳಿದಾಗಲೇ ಅದು ತುಂಬ ಸ್ವಾಗತಾರ್ಹ. ಈ ರೀತಿಯಾದ ಪ್ರಧಾನಮಂತ್ರಿಗಳು ನಮಗಿರೋದು ನಮಗೂ ಬಹಳ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ಕೆಲವೊಮ್ಮೆ ಯಾಕೆ ಇದಕ್ಕೆ ಸ್ಪಂದಿಸಬೇಕು, ಒಂದು ಗಲಾಟೆಗೆ, ಒಂದು ಹೋರಾಟಕ್ಕೆ ಯಾಕೆ ಸ್ಪಂದಿಸಬೇಕು ಅಂತ ಮಾಡಿರುವಂಥ ಇತಿಹಾಸಗಳು ನಮಗೆ ಕಣ್ಮುಂದೆ ಇದೆ. ಆ ರೀತಿಯಲ್ಲಿ ಅದನ್ನೆಲ್ಲನೂ ಬಿಟ್ಟು ಮಕ್ಕಳಿಗೆ ಸ್ಪಂದಿಸಿ ಈ ನಿರ್ಧಾರ ತೊಗೊಂಡಿರೋದು ಆ್ಯಸ್ ಎ ಯೂತ್ ಅಥವಾ ನನಗೂ ಸಹ ಒಂದು ಭಾಳ ಸಂತೋಷದ ವಿಷಯ.